ಸಾಲವನ್ನು ಕೊಡುವಾಗ ಸಡಗರದ ಸಿರಿಯೋ. ಸೊ ಈ ಒಂದು ಪದ್ಯನ ಶ್ರೀರಾಮದಾಸರು ಬರೆದಿರ್ತಕ್ಕಂಥದ್ದು. ಬನ್ನಿ ನಾವು ಸ್ಟಾರ್ಟ್ ಮಾಡೋಣ. ಸಾಲವನ್ನು ಕೊಡುವಾಗ ಸಡಗರದ ಸಿರಿಯೋ ಅಂತಂದರೆ ಏನಾದರೆ ಒಬ್ಬ ದಣಿ ಅಂದರೆ ಒಬ್ಬ ಮಾಲೀಕ ಇನ್ನೊಬ್ಬನಿಗೆ ಸಾಲ ಕೊಡಬೇಕಾದ್ರೆ ಯಾರು ಸಾಲ ತಗೋತಾ ಇದ್ದಾನಲ್ಲ ಆಗ ಅವನ ಒಂದು ಕಣ್ಣಿನಲ್ಲಿ ಮನಸ್ಸಿನಲ್ಲಿ ಎಲ್ಲೋ ಇಲ್ದಿರೋಂತಹ ಖುಷಿ ಸಂತೋಷ. ಯಾಕಂದರೆ ಹಣ ಸಿಗ್ತಾ ಇದೆಯಲ್ವಾ. ಸೊ ಅದು ಯಾವಾಗಂದರೆ ಸಾಲನ ಕೊಡುವಾಗ, ಅಂದರೆ ಸಾಲನ ಏನು ತಗೋತಾನಲ್ಲ ಆವಾಗ ಆ ಸಾಲದಿಂದ ಏನು ಅಮೌಂಟು ಕೊಡ್ತಾರಲ್ಲ ಅವರು, ಆ ಒಂದು ಅಮೌಂಟ್ ಕೈಗೆ ಬಂದಿದ ತಕ್ಷಣ ಎಲ್ಲೋ ಇಲ್ದಿರೋಂಥ ಸಡಗರ ಹಬ್ಬ ಸಿರಿ ಸಂತೋಷ ಎಲ್ಲ ಸಿಕ್ಬಿಡುತ್ತೆ ಅವನಿಗೆ. ಅಂದರೆ ಅಮೌಂಟ್ ಬಂದಿದ ತಕ್ಷಣ ಆ ಥರ ಅನಿಸುತ್ತೆ ಅವರಿಗೆ ಮೈಂಡ್ಗೆ, ಯಾರೇ ಇದ್ರೂ ಅಷ್ಟೇ. ನೆಕ್ಸ್ಟು ಸಾಲಿಗನು ಬಂದು ಕೇಳಲಾಗಡರಿತುರಿಯೋ ಅಂದರೆ ಯಾರೊಬ್ಬ ಸಾಲ ಕೊಟ್ಟಿರ್ತಾನಲ್ಲ ಮಾಲೀಕ, ಅವನು ಯಾರಿಗೆ ಸಾಲ ಕೊಟ್ಟಿರ್ತಾನಲ್ಲ ಅವನ ಹತ್ರ ಬಂದು ಏನಾದರೂ ದುಡ್ಡು ಕೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಆ ಸಾಲ ತಗೊಂಡಿರೋನಿಗೆ ಎಲ್ಲೋ ಇಲ್ದಿರೋಂಥ ಭಯ ಆತಂಕ ಉರಿ. ಅಂದರೆ ಕೊಟ್ಟಿರೋ ಸಾಲನ ವಾಪಸ್ ಕೇಳಿದ್ರೆ ಯಾರಿಗೆ ತಾನೇ ಕೋಪ ಬರಲ್ಲ, ಆದರೆ ಉರಿ ಆಗುತ್ತಲ್ವಾ. ಸೊ ಆ ರೀತಿ ಉರಿ ಇಲ್ಲ ಆಗುತ್ತೆ. ನೆಕ್ಸ್ಟ್, ಡಬ್ಬುಗೈದಿದ್ದವನೊಳು ಎಬ್ಬಿಸಿ ಹಣ ತಂದು ಹುಬ್ಬುಬ್ಬಿ ಸತಿ ಮುಂದೆ ಹೆಬ್ಬುಲಿಯ ತೆರೆದಿ ಒಬ್ಬರಿಡಿಲೆನಗೆಂದಬ್ಬರಿಸುತ್ತಿ ಹೇಳುವನು ಅಂತಂದರೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಹೆಂಡತಿಯ ಮುಂದೆ ಗಂಡನ ವರ್ತನೆ ಅಂದರೆ ಅವನೇನಾದರೂ ಸಾಲ ತಗೊಂಬಂದಾಗ ಹೆಂಡತಿ ಮುಂದೆ ಉಬ್ಬುತ್ತಾನೆ. ಯಾವ ರೇಂಜಿಗೆ ಉಬ್ಬುತ್ತಾನೆ ಅಂದರೆ ಸಾಲ ತಗೊಂಬಂದಿದ ತಕ್ಷಣ ಸತಿ ಮುಂದೆ ಹೆಬ್ಬುಲಿಯ ತೆರೆದಿ, ನಾನು ನೋಡು ಹೆಬ್ಬುಲಿ, ನಾನು ನೋಡು ಯಾರು ನನಗೆ ಸರಿ ಸಾಟಿ ಇಲ್ಲ, ನಾನು ನೋಡು ಅಂತಂದ್ಬಿಟ್ಟು ಅವನಿಗವನೇ ಒಂಥರ ಸಾಲ ತಗೊಂಬಂದ್ಬಿಟ್ರೆ ಸಾಕು, ಫುಲ್ ಖುಷಿ. ಯಾಕಂದರೆ ಹಣ ಕೈಯಲ್ಲಿ ಬಂದಮೇಲೆ ಆಡಿಸ್ತಾ ಇರುತ್ತಲ್ವ. ಸೊ ಹೆಂಡ್ತಿ ಮುಂದೆ ಬಂದು ಬಿಲ್ಡಪ್ ಕೊಟ್ಕೊಂಡು ಹೆಬ್ಬುಲಿ ಥರ ಅವನು ಹೆಂಡ್ತಿ ಮುಂದೆ ಸ್ವಲ್ಪ ಹೈ ಲೆವೆಲ್ ರೇಂಜ್ಗೆ ಎಗರಾಡ್ತಾನೆ. ನೆಕ್ಸ್ಟ್, ತಬ್ಬಳು ದನಿ ಬಂದು ಮಬ್ಬಿನೊಳೆದೊಡ್ವಾ ಅಂದರೆ ಏನು ಸಾಲ ತಗೊಂಡಿರ್ತಾನಲ್ವಾ ಮಾಲೀಕನ ಹತ್ರ ಅಂತ, ಅದೇ ಮಾಲೀಕ ಏನಾದರೆ ಆ ಟೈಮಿಗೆ ಮನೆಗೆ ಬಂದರೆ, ಅಂದರೆ ದಣಿ ಅಂದರೆ ಮಾಲೀಕ, ಸೊ ತಬ್ಬಲು ದಣಿ ಅಂದರೆ, ಸೊ ಅಲ್ಲಿ ದಣಿ ಬಂದಾಗ ಸೊ ಆ ಸಾಲ ತಗೊಂಡಿರೋಂತಹ ಮನುಷ್ಯ ಒಂಥರ ಮಂಕಾಗಿ ಕೂತ್ಬಿಡ್ತಾನೆ, ಕತ್ಲೆಯಲ್ಲಿ ಮಂಕಾಗಿ ಕೂತ್ಬಿಟ್ಟು ಅಥವಾ ಕಾಲು ಕಿತ್ಕೊಂಡು ಓಡೋಯ್ತಾನೆ ಅವನು. ಯಾಕಂದರೆ ಕೊಟ್ಟಿರೋ ಸಾಲನ ವಾಪಸ್ ಕೇಳಿದಾಗ ಅವನ ಹತ್ರ ಏನೂ ಆನ್ಸರ್ ಇಲ್ಲ, ಸೊ ಅವನು ಓಡೋಗ್ಬಿಡ್ತಾನೆ. ಸೊ ಈ ಒಂದು ಲೈನ್ ಇದು ಹೇಳುತ್ತೆ, ಏನು ಹೇಳುತ್ತೆ, ತಬ್ಬಲು ದಣಿ ಬಂದು ಅಂದರೆ ದಣಿ ಬರೋ ಟೈಮಲ್ಲಿ ಯಾರು ಸಾಲ ಕೊಟ್ಟಿರ್ತಾನಲ್ಲ ಮಾಲೀಕ, ಅವನು ವಾಪಸ್ ಕೇಳೋಕ್ಕೆ ಬಂದಾಗ ಇವನು ಆ ಒಂದು ಸಾಲನ ತೀರಿಸ್ತೀರ ಓಡೋಗ್ಬಿಡ್ತಾನೆ. ನೆಕ್ಸ್ಟ್, ಹಣ ತಂದ ದಿನ ಅವನ ಮನೆಯೊಳಗೆ ಹಬ್ಬೂಟ ವನಿತೆಯೊಳೆ ನುಹಿತೇನು ನನಗಾರು ಸರಿಯೇ. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಹಣ ತಂದ ದಿನ ಅವನ ಮನೆಯೊಳಗೆ ಹಬ್ಬದ ಊಟ. ಯಾವಾಗ ಅವನು ಸಾಲ ತಗೊಬರ್ತಾನಲ್ಲ ಅವರ ಮನೆಯಲ್ಲಿ ಚಿಕನ್ ಮಾಡು, ಮಟನ್ ಮಾಡು, ಪಲ್ಯ ಮಾಡು, ಏನೇನು ಮಾಡು ಅಂತಂದ್ಬಿಟ್ಟು ಒಂಥರ ಹೆಂಡತಿ ಹತ್ರ ನನಗೆ ಯಾರು ಸಮಾನ, ನನಗೆ ಯಾರು ಅಂದರೆ ಬಂದುಬಿಟ್ಟು ಅವನು ಆ ಕಾಸನ್ನ ತಗೊಂಡು ಬಂದು ಅವನ ಮನೆಯೊಳಗೆ ಹಬ್ಬದೂಟ ಮಾಡಿಸ್ಬಿಟ್ಟು ಹೆಂಡತಿ ಮುಂದೆ ಬಿಲ್ಡಪ್ ಕೊಡ್ತಾನೆ. ಏನಂತ, ನನಗಾರು ಸರಿಯೇ, ನನಗೆ ಯಾರು ಸರಿಸಾಟಿ ಇದ್ದಾರೆ ಅನ್ನೋದನ್ನು ಅವನು ಹೇಳ್ಕೊತಾನೆ. ಅದಾದಮೇಲೆ, ಹಣ ಕೊಟ್ಟು ದನಿ ಬಂದು ಮನೆ ಮುಂದೆ ಕುಳ್ಳಿರಲು ಎಣ ಇರುವ ಮನೆಗಿಂತ ಘನದುಃಖ ಕೇಳು. ಸೊ ಯಾರು ಹಣ ಕೊಟ್ಟಿರ್ತಾನಲ್ಲ ಆ ಒಂದು ದನಿ ಮಾಲೀಕ, ಅವನು ಮನೆ ಮುಂದೆ ಬಂದು ಕೂತ್ಕೊಂಡಾಗ ಈ ಹಣ ತಗೊಂಡಿರೋಂಥ ವ್ಯಕ್ತಿ ಇವಾಗ ಸತ್ತೋಗಿರೋಂಥ ಮನೆಗಳಲ್ಲಿ ಹೆಣಗಳನ್ನ ಇಟ್ಟಿರ್ತಾರಲ್ಲ ಆವಾಗ ಆ ಒಂದು ಮನೆಯ ದುಃಖದ ವಾತಾವರಣ ಹೇಗಿರುತ್ತೋ, ಸೊ ಮಾಲೀಕ ಬಂದು ಸಾಲ ಕೇಳಿದಾಗ ಆ ಒಂದು ಮನೆಯ ವಾತಾವರಣ ಸಹ ಹೀಗೆ ದುಃಖಮಯವಾಗಿ ಇರುತ್ತೆ ಅನ್ನೋದು ಈ ಒಂದು ಸಾಲಲ್ಲಿ ತಿಳಿಸಲಾಗಿದೆ. ನೆಕ್ಸ್ಟ್, ಕಡು ಹಿಗ್ಗಿನಿಂದ ವಸನ ಒಡವೆ ಉದ್ದರಿ ತಂದು ತೊಡುವಾಗ ನೋಡವನ ಬಡಿವಾರ ಬಿಂಕ. ಸೊ ನೋಡಿ, ಅವನು ಸಾಲ ತಗೊಂಬಂದ್ಬಿಟ್ಟು ಬಟ್ಟೆ ಒಡವೆ ಅವೆಲ್ಲ ಮಾಡಿಸ್ಕೊಂಡು ಏನು ಮೈ ಮೇಲೆ ಧರಿಸ್ಕೊಂಡಾಗ ಅವನ ಒಂದು ಅಹಂಕಾರ ದುಃಖ ಒಂಥರ ಹೆಂಗಿರುತ್ತೆ ಅಂದರೆ, ದುಃಖ ಅಲ್ಲ, ಅವನೊಂದು ಗರ್ವ ಅಹಂಕಾರದಿಂದ ಅವನು ಒಂಥರ ಬಿಲ್ಡಪ್ ಕೊಟ್ಕೊಂಡು ಸಾಲ ಮಾಡಿಕೊಂಡು ಒಡವೆ ಎಲ್ಲ ತಗೊಂಬಂದು ಮೈ ಮೇಲೆ ಹಾಕ್ಕೊಂಡು ಒಂಥರ ಬಿಲ್ಡಪ್ ಕೊಟ್ಕೊಂಡು ಈ ಥರ ಗರ್ವದಿಂದ ಓಡಾಡ್ಕೊಂಡಿರ್ತಾನೆ. ಅದೇ ಒಂದು ಮಾಲೀಕ ಕೊಡುವ ವಾಯ್ದ ಕಳೆದು ಬಡಿಗೆಯ ಬರಲಾಗ, ಸೊ ಯಾರು ಸಾಲ ಕೊಟ್ಟಿರ್ತಾನಲ್ಲ ಮಾಲೀಕ ಅವನು ಸಾಲನ ವಾಪಸ್ ಕೇಳೋದಕ್ಕೆ ಬಡಿಗ ಅಂತಂದರೆ, ಬಡಿಗೆ ಅಂದರೆ ಲೈಕ್ ಈ ಕೋಲು, ಆ ಕೋಲು ತಗೊಂಡು ಬಂದಾಗ ಸೊ ಆ ಒಂದು ಸಾಲ ತಗೊಂಡಿರೋ ಅಂಥ ವ್ಯಕ್ತಿ ಯಾವ ಥರ ಇರ್ತಾನೆ ಅಂದರೆ, ಮಡದಿ ಸತ್ತವನಂತೆ ಇಡುವ ತಲೆ ಬೋವಿದೆ. ಸೊ ಹೆಂಡ್ತಿ ಸತ್ತೋಗ್ಬಿಟ್ರೆ ಹೆಂಗೆ ತಲೆ ಮೇಲೆ ಕೈ ಇಟ್ಕೊಂಡು ಕುತ್ಕೊತಾರೆ, ಸೊ ಆ ರೀತಿ ಆ ಸಾಲ ಪಡೆದಿರೋಂಥ ವ್ಯಕ್ತಿಯ ರಿಯಾಕ್ಷನ್ ಇರುತ್ತೆ ಅನ್ನೋದು ಈ ಲೈನ್ನ ಒಂದು ಅರ್ಥ ಆಗಿದೆ.
ಅಕ್ಕಿ ಬೇಳೆ ಬೆಲ್ಲ ತಂದು ಅಕ್ಕರೆದಿಂ ಸತಿ ಸುತರಿ. ಅಂದರೆ ಅಕ್ಕಿ ಬೇಳೆ ಮತ್ತು ಬೆಲ್ಲ ಏನೇನು ಅಡುಗೆ ಸಾಮಾನುಗಳು ಬೇಕಾಗುತ್ತೆ, ಸೊ ಇವೆಲ್ಲದನ್ನು ಸಾಲ ತಗೊಂಡಾದ್ಮೇಲೆ ಬಂದು ಸೊ ಹೆಂಡತಿ ಮಕ್ಕಳಿಗೆ ಅದನ್ನು ಕೊಟ್ಟು ಅವ್ರನ್ನ ಅಂದರೆ ಸತಿ ಸುತರಿ ಅಂದರೆ ಅವ್ರನ್ನ ಚೆನ್ನಾಗಿ ಅವನು ಪೋಷಣೆ ಮಾಡ್ತಾನೆ. ಅಕ್ಕಿ ಬೇಳೆ ಬೆಲ್ಲ ಇವೆಲ್ಲದನ್ನು ಪ್ರೀತಿಯಿಂದ ತಂದುಬಿಟ್ಟು ಅವ್ರನ್ನ ಚೆನ್ನಾಗಿ ಆ ಹೆಂಡತಿ ಮಕ್ಕಳನ್ನ ಅವನು ಸಲಹುತ್ತಾನೆ, ಚೆನ್ನಾಗಿ ಸಾಕ್ತಾನೆ. ಬಟ್ ಗಿಕ್ಕುವಾಗ ನೋಡವನ ವಕ್ಕರಂಗಳು ಮಕ್ಕ ಮಾರಿ ಎಂದದಿ ಪಿಕ್ಕುವಾಗ ಕೊಟ್ಟವರು ಸಿಗದೆ ತಿರುಗುವನು ಬಿಕ್ಕೆ ಬೇಡುನತ. ಅಂದರೆ ಏನು ಹೇಳ್ತಾ ಇದ್ದಾರೆ ಅಂದರೆ, ಅದೇ ಸಾಲ ಕೊಟ್ಟವನು ವಾಪಸ್ ಏನಾದರೆ ಬಂದಾಗ ಸೊ ಮಕ್ಕ ಮಾರಿ ಎಂದದೆ, ಸೊ ಮಕ್ಕಳು ಮಾರಿ ಆಗುವಂತಹ ಒಂದು ರೀತಿಯಲ್ಲಿ ಸೊ ಅವರು ಸಾಲ ಕೊಟ್ಟವರು ಏನಾದರೆ ವಾಪಸ್ ಬಂದು ಕೇಳಿದಾಗ ಸೊ ಅವರ ಒಂದು ಸಾಲನೂ ಕೂಡ ಅವರಿಗೆ ರಿಟರ್ನ್ ಸಿಕ್ಕದೇ ಇರೋಂತಹ ಒಂದು ಪರಿಸ್ಥಿತಿಯಲ್ಲಿ ಭಿಕ್ಷೆ ಬೇಡ್ತಾ ಅವರು ಹೋಗಬೇಕಾಗುತ್ತೆ. ಸೊ ಅದನ್ನೇ ಇಲ್ಲಿ ಹೇಳಿದ್ದಾರೆ, ಸಿಕ್ಕದೆ ತಿರುಗುವನು ಬಿಕ್ಕೆ ಬೇಡುವಂತ. ಸೊ ಸಾಲ ಕೊಟ್ಟವನು ಅಲ್ಲೇನು ಮಾಡ್ತಾನೆ, ಸಾಲ ವಾಪಸ್ ಕೇಳಕ್ಕೆ ಹೋದಾಗ ಸೊ ಆ ಒಂದು ಸಾಲನ ಅವನು ರಿಕವರಿ ಮಾಡದಿರೋಂತಹ ಪರಿಸ್ಥಿತಿಯಲ್ಲಿ ಅವನು ಮತ್ತೆ ತಿರುಗಿ ಭಿಕ್ಷೆ ಬೇಡುವಂಥ ಒಂದು ರೀತಿಯಲ್ಲಿ ಹೋಗಬೇಕಾಗುತ್ತೆ ಅನ್ನೋ ಒಂದು ಪದ ಇಲ್ಲಿ ಬಳಸ್ತಾ ಇದ್ದಾರೆ. ನೆಕ್ಸ್ಟು, ಮನೆ ಮುರಿದು ಹೋಗಲಿ ವನಿತೆಯರು ಜರಿಯಲಿ, ಎನಗೆಡರು ಬಂದೊದಗಿ ಅನ್ನ ಸಿಗದಿರಲಿ. ಅಂದರೆ ಮನೆ ಮುರಿದೋಗ್ಲಿ, ಮನೆ ಹೋದರೆ ಹೊಂಟೋಯ್ತು, ವನಿತೆಯರು ಜರಿಯಲಿ. ಸೊ ಹೆಂಡತಿ ಮಕ್ಕಳು ಯಾರಿದ್ರೆ ಎಲ್ಲ ಬಿಟ್ಟೋಯ್ತಾರ, ದೂರ ಹೋಗಲಿ. ಎನಗೆಡರು ಬಂದೊದಗಿ ಅನ್ನ ಸಿಗದಿರಲಿ. ಕಷ್ಟಗಳು ಬರಲಿ, ಅನ್ನನೇ ಸಿಗ್ದಿರ ಇದೆಯಾ, ಆಯಿತು ಸಿಗ್ದಿರನೇ ಇರಲಿ. ಬಟ್ ಘನಮಹಿಮೆ ಶ್ರೀರಾಮ ಮಣಿದು ಬೇಡವೇ ನಿನಗೆ, ಋಣದ ಬಾಳುವೆ ಬೇಡ ಜನುಮಗಳಲ್ಲಿ. ಸೊ ಘನಮಹಿಮೆ ಶ್ರೀರಾಮ ಮಣಿದು ಬೇಡವೇ. ಸೊ ಶ್ರೀರಾಮನ ಒಂದು ಘನಮಹಿಮೆ ನಿನ್ನ ಜೊತೆ ಯಾವಾಗಲೂ ಇರುತ್ತೆ. ಬಟ್ ಈ ಸಾಲದ ಜೀವನ, ಸಾಲದ ಋಣ, ಇನ್ನೊಬ್ಬರು ಸಾಲದಲ್ಲಿ ಬದುಕಲೇಬೇಡ, ಸಾಲನ ತಗೊಳ್ಳೇಬೇಡ ಜನ್ಮದಲ್ಲಿ ಅನ್ನೋದನ್ನು ಇಲ್ಲಿ ಒತ್ತಿ ಹೇಳ್ತಾ ಇದ್ದಾರೆ. ಸೊ ಇದು ಒಂದು ಲಾಸ್ಟ್ ಲೈನ್ ಆಗಿದೆ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಅರ್ಥ ಆಗಿದೆ ಅನಿಸುತ್ತೆ. ಸೊ ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಾನು ಕನ್ನಡ ಆ್ಯಂಡ್ ಬೇರೆ ಮೋರ್ ಎಜುಕೇಷನ್ ರಿಲೇಟೆಡ್ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತೀನಿ. ಸೊ ದಿಸ್ ಈಸ್ ಮೈ ಸ್ಟಾರ್ಟಿಂಗ್ ಜರ್ನಿ. ಪ್ಲೀಸ್ ಸಪೋರ್ಟ್ ಮೀ. ಥ್ಯಾಂಕ್ ಯು ವೆರಿ ಮಚ್. ಐ ಟ್ರೈ ಟು ಎಕ್ಸ್ಪ್ಲೇನ್ ಬೆಸ್ಟ್. ಥ್ಯಾಂಕ್ ಯು.